विदये सर्वविद्यानां दक्षिणामूर्तये नमः। शंकरं शंकराचार्यं केशवं बादरायणं सूत्रभाष्यकृतं वन्दे भगवन्तो पुनः पुनः। श्रुतिस्मृतिपुराणालयं करुणालयं नमामि भगवत्पादं शंकरं लोकशंकरं। भारती करुणापात्रं भारती पदभूषणं भारती पदमारूढं भारती तीर्थमाश्रयेत्। विद्या विनय संपन्नं वीतरागं विवेकिनं वन्दे वेदांत तत्त्वज्ञं विदुषेखर भारतीं। श्रीगुरुभ्यो नमः। नमस्कारान् समर्पयामि। श्रीगुरुभ्यो नमः। ಶ್ರಾವಣ ಮಾಸದಲ್ಲಿ ಪ್ರತಿ ವಾರಕ್ಕೂ ಪ್ರತಿದಿನಕ್ಕೂ ಒಂದೊಂದು ಅರ್ಥ ಇದೆ. ಅದರಲ್ಲಿ ಪ್ರಪ್ರಥಮವಾಗಿ ಸೋಮವಾರ. ಆ ಸೋಮವಾರದಲ್ಲಿ ಶಿವನಿಗೆ ಪಂಚಾಮೃತ ಅಭಿಷೇಕ ರುದ್ರಾಭಿಷೇಕ ಮಾಡಿ ಶಿವನನ್ನು ಧ್ಯಾನ ಮಾಡಿದ್ರೆ ತುಂಬ ಒಳ್ಳೆಯದು ಅಂತೇಳಿ ಶಾಸ್ತ್ರದಲ್ಲಿದೆ. ಶ್ರಾವಣ ಸೋಮವಾರಗಳು ತುಂಬ ಶ್ರೇಷ್ಠ. ಅದೇ ಪ್ರಕಾರವಾಗಿ ಶ್ರಾವಣ ಸೋಮವಾರಗಳು ಶೃಂಗೇರಿಯಲ್ಲಿ ಜಗದ್ಗುರುಗಳಿಂದ ವಿಶೇಷವಾಗಿ ಚಂದ್ರಮೌಳೇಶ್ವರನಿಗೆ ಶ್ರಾವಣ ಸೋಮವಾರ ಅಂತೇಳಿ ತುಂಬ ವಿಶೇಷವಾಗಿ ಅಭಿಷೇಕ ಆಗುತ್ತೆ. ಆ ಒಂದು ವಿಶೇಷದ ಫಲ ಸೋಮವಾರ ಸಿಗುತ್ತೆ. ಆ ಶಿವನನ್ನು ಧ್ಯಾನ ಮಾಡಿದ್ರೆ ಸೋಮವಾರದ ದಿನ ಎಲ್ರಿಗೂ ಆ ಭಗವಂತ ಒಳ್ಳೇದು ಮಾಡ್ತಾನೆ. ಮಂಗಳವಾರ ಅಂಗಾರಕ ಗಣಪತಿ. ಆ ಗಣಪತಿಗೆ ಯಾರೆಲ್ಲ ಪ್ರಾರ್ಥನೆ ಮಾಡಿ ಒಂದು 21 ಗರಕೆ ಗಣಪತಿ ದೇವಸ್ಥಾನಕ್ಕೆ ಹೋಗಿ 21 ಪ್ರದಕ್ಷಿಣೆ ಮಾಡಿ ಆ ಗಣಪತಿಗೆ ಆ ಗರಕೆ ಅರ್ಪಣೆ ಮಾಡಿ ತೀರ್ಥ ಪ್ರಸಾದವನ್ನು ತಗೊಂಡು ಬರ್ತಾರೆ. ಅವರಿಗೆ ಆ ಮಂಗಳವಾರ ದಿನ ಗಣಪತಿ ಪೂರ್ಣಾನುಗ್ರಹ ಸಿಗುತ್ತೆ. ಅದೇ ರೀತಿಯಾಗಿ ಬುಧವಾರ ಮಹಾವಿಷ್ಣುಗೆ ಧನ್ವಂತರಿ ಮಹಾವಿಷ್ಣುಗೆ ನಮ್ಮ ಆರೋಗ್ಯನ ಕಾಪಾಡೋನು ಧನ್ವಂತರಿ ಮಹಾವಿಷ್ಣು, ನಮ್ಮ ವ್ಯಾಪಾರನ ಕಾಪಾಡೋನು ವಿಷ್ಣು. ಆ ಒಂದು ಇದರಿಂದ ಬುಧವಾರ ದಿನ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿದ್ರೆ ನಮಗೆ ಆ ಭಗವಂತ ಆಯುಸ್ಸು ಆರೋಗ್ಯ ಐಶ್ವರ್ಯನ ಕೊಟ್ಟು ಕಾಪಾಡ್ತಾನೆ. ಮತ್ತು ಗುರುವಾರ ದಿನ ಗುರುಗಳನ್ನು ಸ್ಮರಣೆ ಮಾಡಬೇಕು ಅಂತಿದೆ. ರಾಘವೇಂದ್ರ ಸ್ವಾಮಿಗಳನ್ನ ಪ್ರಾರ್ಥನೆ ಮಾಡಬೇಕು ಅಂತಿದೆ ಗುರುವಾರದ ದಿನ. ಯಾವುದೇ ಗುರುಗಳನ್ನೇ ಆಗಲಿ ಗುರುವಾರದ ದಿನ ಬೃಹಸ್ಪತಿ ಅಂತ ದಕ್ಷಿಣಾಮೂರ್ತಿ ಗುರುವಾರದ ದಿನ ದಕ್ಷಿಣಾಮೂರ್ತಿಗೆ ಕಡಲೆಕಾಳು 108 ಕಡಲೆಕಾಳು ನೆನೆಸ್ಬಿಟ್ಟು ಅದಕ್ಕೆ ಹಾರದ ರೀತಿಯಲ್ಲಿ ಮಾಡಿ ಮಾಲಾಕಾರದಲ್ಲಿ ಮಾಡಿ ದಕ್ಷಿಣಾಮೂರ್ತಿಗೆ ಮಾಲಾರ್ಪಣೆ ಮಾಡಿದ್ರೆ ಆ ದಕ್ಷಿಣಾಮೂರ್ತಿ ಒಳ್ಳೆ ವಿದ್ಯೆ ಬುದ್ಧಿ ಕೊಟ್ಟು ಕಾಪಾಡ್ತಾನೆ ಅಂತೇಳಿ ಗುರುವಾರ ಹೇಳುತ್ತೆ. ಶುಕ್ರವಾರದ ದಿನ ಮಹಾಲಕ್ಷ್ಮಿ ದಿನ. ಲಕ್ಷ್ಮಿ ಅಂತಂದರೆ ಬರೀ ನಮಗೆ ದುಡ್ಡೇ ಅಲ್ಲ, ಆಯುಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ವಿದ್ಯೆ ಬುದ್ಧಿ ಎಲ್ಲ ಕೊಡಬೇಕು ಅಂತ ಅನ್ನೋಳೆ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ. ಆ ಒಂದು ಶುಕ್ರವಾರ ದಿನ ಆ ಅಮ್ಮನವರನ್ನು ಪ್ರಾರ್ಥನೆ ಮಾಡಿದ್ರೆ ನಮಗೆ ಎಲ್ಲ ಒಳ್ಳೆಯದಾಗುತ್ತೆ. ಶನಿವಾರದ ದಿನ ವಿಷ್ಣುವನ್ನ ಲಕ್ಷ್ಮೀ ವೆಂಕಟೇಶ್ವರನನ್ನ ಪ್ರಾರ್ಥನೆ ಮಾಡಿ ಹಾಗೆ ನವಗ್ರಹದಲ್ಲಿ ಬರೋ ಶನೇಶ್ವರನನ್ನ ನಮ್ಮ ಕಷ್ಟಗಳು ಪರಿಹಾರ ಮಾಡಿ 7.5 ಶನಿ ಇರ್ಬೋದು, ಪಂಚಮ ಶನಿ ಇರ್ಬೋದು, ಯಾವುದೇ ಒಂದು ಶನಿ ಬಾಧೆ ಇರ್ಬೋದು, ಅದನ್ನೆಲ್ಲ ನಿವಾರಣೆ ಮಾಡಬೇಕು ಅಂತಂದರೆ ಶನಿವಾರದ ದಿನ ನವಗ್ರಹಕ್ಕಾಗಲಿ ಶನೇಶ್ವರನ ದೇವಸ್ಥಾನಕ್ಕಾಗಲಿ ಆಂಜನೇಯನ ದೇವಸ್ಥಾನಕ್ಕಾಗಲಿ ಆಂಜನೇಯನ ಶನಿವಾರದ ದಿನ ಯಾರೇ ಶನಿದೋಷ ಇದ್ದರೂ ಕೂಡ ಅವರು ಆಂಜನೇಯನ ಪ್ರಾರ್ಥನೆ ಮಾಡಿ ಆಂಜನೇಯನ ದರ್ಶನ ಮಾಡಿದ್ರೆ ಆ ಶನಿವಾರ ಆ ಭಗವಂತ ನಮಗೆ ಒಳ್ಳೇದು ಮಾಡ್ತಾನೆ. ಅದೇ ರೀತಿ ಭಾನುವಾರ ಭಾಸ್ಕರನನ್ನು
ಭಾಸ್ಕರ, ಸೂರ್ಯನನ್ನು ಪ್ರಾರ್ಥನೆ ಮಾಡಿದ್ರೆ ನಮಗೆ ಆಯುಸ್ಸು ಆರೋಗ್ಯ ಕೊಡೋನೆ ಸೂರ್ಯ. ಭಾಸ್ಕರಾಯ ವಿದ್ಮಹೆ ಮಹದ್ಯುತಿಕರಾಯ ಧೀಮಹಿ ತನ್ನೋ ಆದಿತ್ಯ ಪ್ರಚೋದಯ ಅಂತ. ಆ ಭಾನುವಾರದ ದಿನ ನಾವು ಆ ಸೂರ್ಯನನ್ನು ಪ್ರಾರ್ಥನೆ ಮಾಡಿದ್ರೆ ಆ ಸೂರ್ಯ ನಮಗೆಲ್ಲ ರೀತಿಯಲ್ಲಿ ಒಳ್ಳೆ ಮಾಡಿ ಆರೋಗ್ಯ ಕೊಡು ಅಂತೇಳಿ ನಮ್ಮ ಪ್ರಾರ್ಥನೆ ಮಾಡ್ತಾನೆ. ಕೆಲವರು ಸುಬ್ರಹ್ಮಣ್ಯ ನಾಗರಕಲ್ಲನ್ನು ಪೂಜೆ ಮಾಡ್ತಾರೆ. ಕೆಲವರು ವಿಶೇಷವಾಗಿ ಸೂರ್ಯನನ್ನು ಪ್ರಾರ್ಥನೆ ಮಾಡ್ತಾರೆ. ಈ ಶ್ರಾವಣ ಮಾಸದಲ್ಲಿ ಈ ಒಂದು ದಿನಗಳಲ್ಲಿ ಅವರವರ ಅನುಕೂಲಕ್ಕೆ ತಕ್ಕಂತೆ ಆಯಾ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡಿದ್ರೆ ಭಗವಂತ ಎಲ್ಲ ರೀತಿಯಲ್ಲಿ ಒಳ್ಳೆಯದು ಮಾಡ್ತಾನೆ.